ತುಮಕೂರು ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಪಾಲಾದ ಹಿನ್ನೆಲೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ತುಮಕೂರು ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲಾದ ಹಿನ್ನೆಲೆ ಈಗ ಕಾಂಗ್ರೆಸ್ ವರಿಷ್ಠರ ವಿರುದ್ಧ ಡಿಸಿಎಂ ಪರಮೇಶ್ವರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವರಿಷ್ಠರ ತೀರ್ಮಾನದಿಂದ ಆತಂಕ ಅಸಮಾಧಾನ ತಂದಿದೆ ಅಂತ ಡಿಸಿಎಂ ಪರಮೇಶ್ವರ್ ಅವರು ಹೇಳಿದ್ದಾರೆ. ತುಮಕೂರು ಕ್ಷೇತ್ರದಲ್ಲಿ ಮುದ್ದಹನುಮೇಗೌಡ ಗೆದ್ದಿದ್ರು, ಕಾಂಗ್ರೆಸ್ ಸಂಸದರ ಕ್ಷೇತ್ರ ಬದಲಾವಣೆ ಬೇಡ ಅಂತ ಮೈತ್ರಿ ಆಗಿತ್ತು. ನಾವು ಮಂಡ್ಯ ಹಾಸನ ಕೇಳೋದು ಬೇಡ ಅಂತ ನಿರ್ಧಾರವಾಗಿತ್ತು. ಆದ್ರೆ ಜೆಡಿಎಸ್ಗೆ ತುಮಕೂರು ಬಿಟ್ಟುಕೊಟ್ಟಿದ್ದು ಬೇಸರ ತಂದಿದೆ. ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಹೆಚ್ಚಿತ್ತು ಅಂತ ಹೇಳಿದ್ದಾರೆ. ಕ್ಷೇತ್ರ ಬಿಟ್ಟುಕೊಡುವಂತೆ ಜೆಡಿಎಸ್ ನಾಯಕರಿಗೆ ಮನವಿ ಮಾಡಲಾಗಿದೆ. ಮೈತ್ರಿ ಮುಂದುವರಿಯಬೇಕು, ಪ್ರಾಮಾಣಿಕತೆ ತೋರಬೇಕಿದೆ. ಬಿಜೆಪಿಯನ್ನ ಮೈತ್ರಿಯಿಂದ ಸೋಲಿಸುವುದು ಸುಲಭ, ಹೀಗಾಗಿ ಮೈತ್ರಿಯಲ್ಲಿ ಪ್ರಾಮಾಣಿಕತೆ ತೋರಬೇಕಿದೆ. ಇದು ನನ್ನ ಅಭಿಪ್ರಾಯ. ಈಗಲೂ ಕಾಂಗ್ರೆಸ್ ತುಮಕೂರು ಬಿಟ್ಟುಕೊಡುವ ವಿಶ್ವಾಸವಿದೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಏನು ತುಮಕೂರು ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲಾದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಡಿಸಿಎಂ ಪರಮೇಶ್ವರ್ಗೆ ಸಾಕಷ್ಟು ಅಸಮಾಧಾನ ಆಗಿದೆ. ಇದರಿಂದ ಜೊತೆಗೆ ಆತಂಕ ಕೂಡ ಆಗಿದೆ. ತುಮಕೂರು ಕ್ಷೇತ್ರದಲ್ಲಿ ಮುದ್ದಹನುಮೇಗೌಡ ಗೆದ್ದಿದ್ರು, ಅವರು ಒಬ್ರು ಸ್ಟ್ರಾಂಗ್ ಕ್ಯಾಂಡಿಡೇಟ್. ಹೀಗಾಗಿ ಕಾಂಗ್ರೆಸ್ ಸಂಸದರ ಕ್ಷೇತ್ರ ಬದಲಾವಣೆ ಬೇಡ ಅಂತ ಮೈತ್ರಿ ಆಗಿತ್ತು. ನಾವು ಮಂಡ್ಯ ಹಾಸನ ಕೇಳೋದು ಬೇಡ ಅಂತ ನಿರ್ಧಾರವಾಗಿತ್ತು. ಆದ್ರೆ ಜೆಡಿಎಸ್ಗೆ ತುಮಕೂರು ಬಿಟ್ಟುಕೊಟ್ಟಿದ್ದು ನಮಗೆ ಬೇಸರ ತಂದಿದೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಪರಮೇಶ್ವರ್. ತುಮಕೂರು ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲಾದ ಹಿನ್ನೆಲೆ ಈಗ ಕಾಂಗ್ರೆಸ್ ವರಿಷ್ಠರ ವಿರುದ್ಧ ಡಿಸಿಎಂ ಪರಮೇಶ್ವರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ತುಮಕೂರು ಕ್ಷೇತ್ರದಲ್ಲಿ ಮುದ್ದಹನುಮೇಗೌಡ ಗೆದ್ದಿದ್ದರು, ಕಾಂಗ್ರೆಸ್ ಸಂಸದರ ಕ್ಷೇತ್ರ ಬದಲಾವಣೆ ಬೇಡ ಅಂತ ಮೈತ್ರಿಯಾಗಿತ್ತು. ನಾವು ಮಂಡ್ಯ ಹಾಸನ ಕೇಳೋದು ಬೇಡ ಅಂತ ನಿರ್ಧಾರವಾಗಿತ್ತು. ಆದ್ರೆ ಜೆಡಿಎಸ್ಗೆ ತುಮಕೂರು ಬಿಟ್ಟುಕೊಟ್ಟಿದ್ದು ನಮಗೆ ನಿಜಕ್ಕೂ ಇದು ಬೇಸರ ತಂದಿದೆ ಅಂತಾನು ಹೇಳಿದ್ರು. ಜೊತೆಗೆ ತುಮಕೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಹೆಚ್ಚಿತ್ತು. ಕ್ಷೇತ್ರ ಬಿಟ್ಟುಕೊಡುವಂತೆ ಜೆಡಿಎಸ್ ನಾಯಕರಿಗೆ ಮನವಿ ಮಾಡಲಾಗಿದೆ. ಮೈತ್ರಿ ಮುಂದುವರಿಯಬೇಕು, ಪ್ರಾಮಾಣಿಕತೆನೂ ಕೂಡ ತೋರಬೇಕಿದೆ. ಇದರಲ್ಲಿ ಬಿಜೆಪಿಯನ್ನ ಮೈತ್ರಿಯಿಂದ ಸೋಲಿಸುವುದು ಸುಲಭ, ಹೀಗಾಗಿ ಮೈತ್ರಿಯಲ್ಲಿ ಪ್ರಾಮಾಣಿಕತೆ ತೋರಬೇಕಿದೆ. ಇದು ನನ್ನ ಅಭಿಪ್ರಾಯ ಅಂತ ಹೇಳಿದ್ದಾರೆ. ತುಮಕೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಏನು ಜನತಾದಳಕ್ಕೆ ಬಿಟ್ಟು ಕೊಡ್ತಕ್ಕಂಥ ಬೆಳವಣಿಗೆ ಏನು ನಡೆದಿದೆ ಅದರ ಬಗ್ಗೆ ನಾನು ನಮ್ಮ ವರಿಷ್ಠರಿಗೆ ಅವರ ಗಮನಕ್ಕೆ ತಂದಿದ್ದೇನೆ. ತುಮಕೂರನ್ನು ಮಾತ್ರ ಜನತಾದಳಕ್ಕೆ ಕೊಡ್ತಕ್ಕಂಥ ತೀರ್ಮಾನ ನಮ್ಮ ವರಿಷ್ಠರು ಮಾಡಿದ್ದಾರೆ ಅಂತ ಕೇಳಿ ನನಗೆ ಖಂಡಿತವಾಗಿ ಒಂದು ರೀತಿಯಲ್ಲಿ ಆತಂಕ ಮತ್ತು ಜೊತೆಗೆ ಅಸಮಾಧಾನ ಕೂಡ ಆಯಿತು. ಕಾರಣ ಏನು ಅಂದರೆ ನಾವು ಅಲ್ಲಿ ಗೆದ್ದಿತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಜೊತೆಗೆ ಜನತಾದಳದ ಸಹಾಯ ದೇಶದಲ್ಲಿ ಆದಾಗ ಮತ್ತೂ ಹೆಚ್ಚು ಶಕ್ತಿ ನಮಗೆ ಬರ್ತದೆ ಹಾಗೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ತುಮಕೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಏನು ಜನತಾದಳಕ್ಕೆ ಬಿಟ್ಟು ಕೊಡ್ತಕ್ಕಂಥ ಬೆಳವಣಿಗೆ ಏನು ನಡೆದಿದೆ ಅದರ ಬಗ್ಗೆ ನಾನು ನಮ್ಮ ವರಿಷ್ಠರಿಗೆ ಅವರ ಗಮನಕ್ಕೆ ತಂದಿದ್ದೇನೆ. ತುಮಕೂರನ್ನು ಮಾತ್ರ ಜನತಾದಳಕ್ಕೆ ಕೊಡ್ತಕ್ಕಂಥ ತೀರ್ಮಾನ ನಮ್ಮ ವರಿಷ್ಠರು ಮಾಡಿದ್ದಾರೆ ಅಂತ ಕೇಳಿ ನನಗೆ ಖಂಡಿತವಾಗಿ ಒಂದು ರೀತಿಯಲ್ಲಿ ಆತಂಕ ಮತ್ತು ಜೊತೆಗೆ ಅಸಮಾಧಾನ ಕೂಡ ಆಯಿತು. ಕಾರಣ ಏನು ಅಂದರೆ ನಾವು ಅಲ್ಲಿ ಗೆದ್ದಿತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಜೊತೆಗೆ ಜನತಾದಳದ ಸಹಾಯ ನಮ್ಮ ಸಮ್ಮಿಶ್ರದಲ್ಲಿ ಆದಾಗ ಮತ್ತೂ ಹೆಚ್ಚು ಶಕ್ತಿ ನಮಗೆ ಬರ್ತದೆ ಹಾಗೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ.